ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿ ಅವರಿಗೆ ಕಳಪೆ ಪಟ್ಟ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಕಳಪೆ ವಿಚಾರದಲ್ಲಿ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಮಧ್ಯೆ ಜಗಳ ಕೂಡ ಶುರುವಾಗಿದೆ. ಸೊ ಅದು ಕೂಡ ಗಿಲ್ಲಿಯ ಜೊತೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನಾಗಿದೆ, ಸೊ ಯಾವ್ಯಾವ ಕಾರಣಗಳನ್ನ ಕೊಟ್ಟು ಇಲ್ಲಿ ಗಿಲ್ಲಿಯವರನ್ನ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅದೇ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸೊ ಪ್ರತಿ ವಾರ 2 ಜನ ಅಂದರೆ ಉತ್ತಮ ಮತ್ತು ಕಳಪೆ ಅಂತ ಆಯ್ಕೆ ಆಗ್ತಾರೆ. ಸೊ ಅದೇ ರೀತಿ ಈಗ 10ನೇ ವಾರ 2ನೇ ಬಾರಿಯಾಗಿ ನಮ್ಮ ಗಿಲ್ಲಿಯವರು ಕಳಪೆ ಪಟ್ಟ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ಸ್ಪರ್ಧಿಗಳು ಒಂದೊಂದು ಕಾರಣಗಳನ್ನ ಸಹ ಕೊಡ್ತಾ ಇದ್ದಾರೆ. ಸೊ ನಮ್ಮ ಮ್ಯೂಟೆಂಟ್ ರಘು ಅವರು ಗಿಲ್ಲಿಯವರಿಗೆ ಸೊ ಮಾತಿನ ಮಧ್ಯೆ ಅಂದರೆ ಒಂದು ಮಾತಾಡೋ ಟೈಮಲ್ಲಿ ಸೊ ಕಾಮಿಡಿಯ ಮಧ್ಯೆ ಒಂದು ಮೀನಿಂಗ್ಸ್ ಅಂತ ಇರುತ್ತೆ, ಒಂದಿಷ್ಟು ವರ್ಡ್ಸ್ಗಳಂತ ಇರುತ್ತೆ. ಸೊ ಆ ವರ್ಡ್ಸ್ಗಳನ್ನ ಮೀರಿ ಮಾತಾಡೋದು ತಪ್ಪಾಗ್ಬಿಡುತ್ತೆ ಅನ್ನೋ ರೀತಿ ಒಂದು ಹೇಳಿ ಒಂದು ಕಾರಣಗಳನ್ನ ಕೊಟ್ಟನ ಇಲ್ಲಿ ಗಿಲ್ಲಿಗೆ ಒಂದು ಕಳಪೆ ಪಟ್ಟ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಬಟ್ ಇಲ್ಲಿ ಒಬ್ಬ ಇಬ್ಬರ ಆಯ್ಕೆ ಅಂತ ಅಲ್ಲ, ಸೊ ಮನೆಯಲ್ಲಿ ಯಾರು ಅತಿ ಹೆಚ್ಚು ಕಳಪೆ ಒಂದು ಆಯ್ಕೆ ಆಗ್ತಾರೆ ಸ್ಪರ್ಧಿಗಳಿಂದ, ಅಂಥ ಸ್ಪರ್ಧಿಗೆ ಕಳಪೆ ಪಟ್ಟ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ಸ್ಪರ್ಧಿಗಳು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ, ಅಂದರೆ ಗಿಲ್ಲಿಗೆ ಒಂದು ಕಳಪೆ ಪಟ್ಟನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದೊಂದು ಕಾರಣಗಳನ್ನ ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ಮ್ಯೂಟೆಂಟ್ ರಘು ಅವರು ಸೊ ಮಾತಿನ ವಿಚಾರದಲ್ಲಿ ಕೊಟ್ಟರು. ಸೊ ಅಶ್ವಿನಿ ಅವರು ಸಹ ಒಂದು ಕಾರಣನ ಕೊಟ್ಬಿಟ್ರು. ಏನಪ್ಪ ಅಂದರೆ ಸೊ ಬೇರೆಯವರ ವಿಷಯದಲ್ಲಿ ಕಾಮಿಡಿ ಮಾಡಿಕೊಂಡು ಕಾಲು ಎಳೆದು ಸೊ ಅವರ ಬೇಳೆನ ಬೇಯಿಸ್ಕೊತಾ ಇದ್ದಾರೆ ಅನ್ನೋ ಕಾರಣಗಳನ್ನ ಹೇಳಿ ಸೊ ಅವರು ಕೂಡ ಒಂದು ಕಾರಣನ ಕೊಟ್ಟರು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಚೈತ್ರ ಅವರು. ಸೊ ಚೈತ್ರ ಅವರು ಈಗ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ. ಸೊ 1 ವಾರ ಆಯಿತು ಆಲ್ರೆಡಿ ಈಗ. ಸೊ 1 ವಾರದಲ್ಲಿ ಹೋಗುಗಳು ನೋಡಿದ್ದಾರೆ. ಸೊ ಗಿಲ್ಲಿ ಅವರು ಹೇಗಿದ್ದಾರೆ, ಸೊ ಎಲ್ಲ ಸ್ಪರ್ಧಿಗಳು ಯಾವ ರೀತಿ ಇದ್ದಾರೆ ಅಂತ. ಸೊ ಈಗ ಗಿಲ್ಲಿಯ ಮೇಲೆ ಒಂದು ಕಾರಣನ ಹೇಳಿ ಸೊ ಈಗ ಅವರನ್ನು ಕಳಪೆ ಪಟ್ಟ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಚೈತ್ರ ಅವರ ಮಾತಿನ ವಿಚಾರದಲ್ಲಿ ಗಿಲ್ಲಿ ಮತ್ತು ಚೈತ್ರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೆದಿದೆ. ಸೊ ಇಲ್ಲಿ ಚೈತ್ರ ಅವರು ಗಿಲ್ಲಿಯ ಒಂದು ಕಾರಣ ಸಹ ಕೊಡ್ತಾರೆ. ಏನಪ್ಪ ಅಂದರೆ ಸೊ ವಯಸ್ಸಿನ ಮಧ್ಯೆ ಒಂದು ಮಾತುಗಳಿರುತ್ತೆ. ಸೊ ಆ ವಯಸ್ಸಿಗೆ ತಕ್ಕಂತೆ ಮಾತಾಡಬೇಕು. ಸೊ ನನ್ನ ಫ್ಯಾಮಿಲಿಯೂ ನೋಡ್ತಾ ಇರುತ್ತೆ, ಸ್ವಲ್ಪ ಸರಿಯಾಗಿ ಮಾತಾಡೋದು ತುಂಬ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಗಿಲ್ಲಿಯವರು ನಿಮಗೆ ವಯಸ್ಸಾಗಿದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅದಾದ ಬಳಿಕ ರಕ್ಷಿತ್ ಅವ್ರು ಏನು ಹೇಳ್ತಾರೆ, 1 ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, 3 ಸಲ ಹೇಳ್ತೀನಿ, ಸೊ ಹಾಗೂ ಕೂಡ ತಿದ್ಕೊಂಡಿಲ್ಲ ಅಂದರೆ ಸೊ ನನ್ನ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದಾದ ಬಳಿಕ ಸೊ ನಮ್ಮ ಚೈತ್ರ ಅವರು ಒಂದು ಕಾರಣಗಳನ್ನ ಕೊಟ್ಟು ಅಂದರೆ ನಮ್ಮ ಗಿಲ್ಲಿ ಅವ್ರನ್ನ ಕಳಪೆ ಪಟ್ಟ ಕೊಟ್ಟು ಹೋಗ್ತಾರೆ. ಅವರು ಕೂತ್ಕೊಂಡಾದ್ಮೇಲೆ ಗಿಲ್ಲಿ ಅವರು ಮತ್ತೆ ರಗಳೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಚೈತ್ರ ಅವರು ನನ್ನ ಭಾಷೆಯಲ್ಲಿ ಮಾತಾಡ್ತೀನಿ ಅನ್ನೋ ಒಂದು ಪದಗಳನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತೀಯ ಮಾತಾಡಿ ನಾನು ನೋಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಆಗ ಚೈತ್ರ ಅವರು ಸರಿ ನಾನು ಮಾತಾಡ್ತೀನಿ ವೇಟ್ ಮಾಡೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ, ಅಂದರೆ ನೆಕ್ಸ್ಟ್ ಬರಲಿ ನಾನು ಮಾತಾಡ್ತೀನಿ ಅಂತ. ಸೊ ಈ ಒಂದು ಮಾತಿಗೆ ನಮ್ಮ ಗಿಲ್ಲಿಯವರು ಸೊ ವಯಸ್ಸಾದವರೆಲ್ಲ ಶೋಗೆ ಬಂದುಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಪದಗಳು ತಪ್ಪು ಅಂತಲೂ ಹೇಳ್ಬೋದು. ಯಾಕೆ ಇಲ್ಲಿ ವಯಸ್ಸಿನ ಮೇಲೆ ಅಳಿತಾ ಇದ್ದಾರೆ? ಸೊ ಇಲ್ಲಿ ಚೈತ್ರ ಅವರು ಮಾತಾಡಿದ ತಪ್ಪೆ, ಸೊ ಗಿಲ್ಲಿಯವರು ಮಾತಾಡಿದ ತಪ್ಪೆ. ಸೊ ಏನು ಮಾತಾಡಿದರೆ ನನಗಂತೂ ಗೊತ್ತಿಲ್ಲ. ಸೊ ಇದು ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಗಿಲ್ಲಿಯವರು ಸ್ವಲ್ಪ ಕಾಮಿಡಿ ಮಾಡ್ತಾರೆ, ಓಕೆ, ಬಟ್ ಒಂದು ಸ್ವಲ್ಪ ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಸೊ ನಗುನೂ ಇರುತ್ತೆ, ಸ್ವಲ್ಪ ಸೀರಿಯಸ್ ಅನ್ನೋದು ಇರುತ್ತೆ. ಸೊ ನಾವು ಕಾಮಿಡಿಯಾಗಿ ಅಷ್ಟೇ ನಾವು ಗಿಲ್ಲಿನ ನೋಡ್ತೀವಿ, ಬಟ್ ಅಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಮಾತುಗಳು ಬರ್ಬೋದು, ಅಂದರೆ ಅವರ ಒಂದು ವೈಯಕ್ತಿಕ ವಿಚಾರದಲ್ಲಿ ಕಾಮಿಡಿ ಸಹ ಬರ್ಬೋದು. ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಕಳೆದ ವಾರ ಪಂಚಾಯಿತಿಯಲ್ಲಿ ಕೂಡ ಅದೇ ಹೇಳಿದರು. ಸೊ ಕಾಮಿಡಿ ಆಗಿರಲಿ, ಅತಿಯಾದರೆ ಆ ಕಾಮಿಡಿ ನಮಗೆ ಒಂಥರ ಕುತ್ತಿಗೆ ಬಂದುಬಿಡುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಅಂದರೆ ಅತಿಯಾದ ಕಾಮಿಡಿ ಒಳ್ಳೆಯದಲ್ಲ, ಸ್ವಲ್ಪ ಕಾಮಿಡಿ ಮಾಡಿ, ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ಆಟ ಆಡಿ, ಬಟ್ ಅದೇ ನಿಮ್ಮ ಅಂದರೆ ನೀವೊಂದು ಮಾತಿನೇ ನಿಮಗೆ ಲಾಸ್ಟಿಗೆ ಬೇರೆ ರೀತಿಯಲ್ಲಿ ವರ್ತನೆ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದರು. ಸೊ ಆ ಒಂದು ಮಾತು ಈಗ ಪ್ರೂವ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂಥ ಅಭಿ ಅವರು ಫುಲ್ ರಾಂಗ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೇಕು. ಯಾಕಪ್ಪ ಅಂದರೆ ಒಬ್ಬೊಬ್ಬ ಸ್ಪರ್ಧಿಗಳು ಕಾರಣ ಕೊಟ್ಟು ಮಾತಾಡೋ ಟೈಮಲ್ಲಿ ಗಿಲ್ಲಿ ಅವರು ಮತ್ತೆ ಬಾಯಿ ಹಾಕಿ ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಮಾತಿಗೆ ಮಾತು ಟಾಂಗ್ ಕೊಟ್ಟು ರೂಢ. ಸೊ ಅದೇ ರೀತಿಗೆ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಗಿಲ್ಲಿಯ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಕಾವ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಳಪೆ ಪಟ್ಟ ಗಿಲ್ಲಿಗೆ ಬಂತಲ್ಲ ಒಂದು ಕಾರಣ ಕೊಟ್ಕೊಂಡು. ಸೊ ನಿಮ್ಮ ಪ್ರಕಾರ ಈ ವಾರ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಆಲ್ಮೋಸ್ಟ್ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಗಿಲ್ಲಿಯ ಕಾಮಿಡಿ ವಿಚಾರದಲ್ಲಿ ಸೊ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕೆ ಅಂತ ಗೊತ್ತಿಲ್ಲ. ಸೊ ಟಾಸ್ಕ್ ವಿಚಾರ ಅಂತ ಬಂದಾಗ ಸೊ ಅವ್ರನ್ನ ಹೊರಗಡೆ ಇಡೋದಾಗಿರಲಿ ಆ ರೀತಿ ಮಾಡ್ತಾರೆ. ಮತ್ತು ಮಾತು ಅಂದರೆ ಒಂದು ಮಾತಿನ ವಿಚಾರದಲ್ಲಿ ಬಂದಾಗ ಮಾತ್ರ ಕಾಮಿಡಿ ಮುಖಾಂತರ ಸೊ ಗಿಲ್ಲಿಗೆ ಒಂದಿಷ್ಟು ಪೆಟ್ಟುಗಳನ್ನ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಪೆಟ್ಟುಗಳು ಮಾಡ್ತಾರೆ ಅಂತ ಹೊಡಿತಾರೆ ಅಂತಲ್ಲ, ಸೊ ಆ ಒಂದು ಕಾರಣಗಳನ್ನ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ನಾಮಿನೇಷನ್ ಟಾಸ್ಕ್ ಕೂಡ ನಡೀತು. ಅದರಲ್ಲಿ ಗಿಲ್ಲಿಯ ಮೇಲೆ ಒಂದು ಆರೋಪ ಕೂಡ ಕೇಳಿ ಬಂತು. ಆರೋಪ ಅಂದರೆ ಮನೆ ಕೆಲಸ ಮಾಡೋಲ್ಲ, ಸೊ ಏನು ಒಂಥರ ಲೇಜೆಸ್ಟ್ ಫೆಲೋ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಸೊ ನಮ್ಮ ಮ್ಯೂಟೆಂಟ್ ರಘು ಅವರು ಅವರ ಮಧ್ಯೆ ಸ್ವಲ್ಪ ಜಗಳ ನಡೀತು. ಸೊ ಆ ಕಾರಣದಿಂದಾಗಿ ಸ್ವಲ್ಪ ಯಾರು ನಮ್ಮ ಗಿಲ್ಲಿ ಅವ್ರನ್ನ ಈ ವಾರ ನಾಮಿನೇಟ್ ಕೂಡ ಆದರು. ಇದೀಗ ಮತ್ತೆ ಗಿಲ್ಲಿ ಅವರಿಗೆ ಈ ವಾರದ ಕಳಪೆ ಪಟ್ಟ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು.
ಅಷ್ಟೇ ಅಲ್ಲದೆ ಟೋಟಲ್ ಆಗಿ 3 ಜನ ಅಂದರೆ ಗಿಲ್ಲಿನ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಅಂತ ಒಂದು ಕ್ಲಿಯರ್ ಆಗಿ ಈ ಪ್ರೋಮೋದಲ್ಲಿ ಗೊತ್ತಾಗ್ತಿದೆ. ದಯವಿಟ್ಟು ಇನ್ನು ಯಾರು ಈ ಪ್ರೋಮೋ ನೋಡಿಲ್ಲ ದಯವಿಟ್ಟು ಹೋಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಸೊ ಈ ಒಂದು ಪ್ರೋಮೋ ತೆಗೆದ ಟೈಟಲ್ ಸಹ ಕೊಟ್ಟಿದ್ದಾರೆ, ಈ ವಾರ ಕಳಪೆ ಗಿಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಅಶ್ವಿನಿ ಅವರು ಗಿಲ್ಲಿಗೆ ಏನು ಹೇಳಿದಾರಪ್ಪ ಅಂದರೆ ಸೊ ನಮ್ಮ ಮಾತು ನಿಮ್ಮ ಪ್ರಚಾರ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಕಾರಣಗಳನ್ನ ಕೊಟ್ಟು ಇಲ್ಲಿ ಗಿಲ್ಲಿನ ಕಳಪೆ ಪಟ್ಟನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾರೆ, ಸೊ ಅವರ ಒಂದು ಸೀರಿಯಸ್ ಮ್ಯಾಟರ್ನ ತಗೊಂಡು ಸೊ ಕಾಮಿಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಅಶ್ವಿನಿ ಅವರು ನಮ್ಮ ಮಾತು ನಿಮ್ಮ ಪ್ರಚಾರ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅಂದರೆ ಪ್ರಚಾರ ಅಂದರೆ ಇಲ್ಲಿ ಗಿಲ್ಲಿ ಮಾತಾಡುವಂಥ ಕಾಮಿಡಿಗೆ ಪ್ರಚಾರ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಮಾತಾಡುವಂಥ ಮಾತುಗಳು ಅಂದರೆ ಅವರ ವಿಷಯದಲ್ಲಿ ಬಂದಾಗ ಗಿಲ್ಲಿ ತುಂಬ ಕಾಮಿಡಿ ಮಾಡ್ತಾನೆ ಅನ್ನೋ ಕಾರಣಗಳನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಉತ್ತಮ ಯಾರು ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಸೊ ಕಳಪೆಯ ಬಗ್ಗೆ ಸ್ವಲ್ಪ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿ ಅವರಿಗೆ ಕಳಪೆ ಪಟ್ಟ ಸಿಕ್ಕಿದೆ. ಸೊ ಯಾರ್ಯಾರು ಯಾವ್ಯಾವ ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ ಈ ಕ್ಲಿಯರ್ ಆಗಿ ಈ ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ 3 ಜನ ಸ್ಪರ್ಧಿಗಳು ಮಾತ್ರ ಇಲ್ಲಿ ಗಿಲ್ಲಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸೊ ಮೊದಲನೇದಾಗಿ ಅಶ್ವಿನಿ ಅವರು, ಎರಡನೇದಾಗಿ ಮ್ಯೂಟೆಂಟ್ ರಘು ಅವರು, ಟೋಟಲ್ ಆಗಿ 3 ಜನ ಸ್ಪರ್ಧಿಗಳು ಕಳಪೆ ಪಟ್ಟ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಶ್ವಿನಿ ಅವರು, ಎರಡನೇದಾಗಿ ರಘು ಅವರು, ಮೂರನೇದಾಗಿ ಚೈತ್ರ ಅವರು. ಸೊ ಚೈತ್ರ ಅವರು ಕೊಟ್ಟಿರುವಂತಹ ಒಂದು ಕಾರಣಗಳಿಗೆ ಸೊ ಗಿಲ್ಲಿ ಫುಲ್ ಸ್ಟ್ರಾಂಗ್ ಆಗಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವರು ಕೊಟ್ಟಿರುವಂಥ ಮಾತು ಅಂದರೆ ನಾನು ಬೇರೆ ರೀತಿಯಲ್ಲಿ ಮಾತಾಡ್ತೀನಿ ನಿನ್ನ ಹತ್ರ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆ ಮಾತಿಗೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಮಾತಾಡು ನಿಂಗೆ ಯಾರು ಬೇಡ ಅಂತ ಹೇಳಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ರಕ್ಷಿತ್ ಅಂದರೆ ಚೈತ್ರ ಅವ್ರು ಏನು ಹೇಳ್ತಾರೆ, ಸೊ ವಯಸ್ಸಿನ ವಿಚಾರದಲ್ಲಿ ಕಾಮಿಡಿ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು, ಸೊ ನಮ್ಮ ಮನೆಯವರು ನೋಡ್ತಾ ಇರ್ತಾರೆ ಅದು ಸರಿ ಅನ್ಸಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಗಿಲ್ಲಿ ಅವರು ವಯಸ್ಸಾದವರೆಲ್ಲ ಇಲ್ಲಿ ಏನಕ್ಕೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯದಲ್ಲೂ ಕೂಡ ಜೋರಾಗಿ ಜಗಳ ನಡೆದಿದೆ. ಸೊ ಇವರನ್ನು ಗಿಲ್ಲಿಯ ಬಾಯಿನ ಮುಚ್ಚೋಗೋಸ್ಕರ ಮನೆ ಕ್ಯಾಪ್ಟನ್ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಗೆ ಈ ವಾರ ಕಳಪೆ ಪಟ್ಟ ಸಿಕ್ಕಿದ್ದು ಸರಿ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನೋಡಿದಂಗೆ ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿ ಅವರು ಸೊ ಟಾಸ್ಕ್ ವಿಚಾರದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿಲ್ಲ. ಸೊ ಒಂದು ಕಾಮಿಡಿ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ 3 ಜನ ಸ್ಪರ್ಧಿಗಳು ಕೂಡ ಗಿಲ್ಲಿಯ ಮಾತಿಗೆ ಮಾತ್ರ ಈ ಒಂದು ಕಳಪೆ ಪಟ್ಟ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅದು ಪರ್ಸ್ನಲ್ ಕಾಮಿಡಿಗೂ ಅಲ್ಲ, ಸೊ ಪರ್ಸ್ನಲ್ ವಿಚಾರದಲ್ಲಿ ಕಾಮಿಡಿ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಘು ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಮಾತಿನ ಅಂತರ ಅಂದರೆ ವಯಸ್ಸಿನ ಮತ್ತು ನಮ್ಮ ಅಂತರದಲ್ಲಿ ಒಂದು ಮಾತಿನ ಅಂತರ ಅಂತ ಇರುತ್ತೆ. ಸೊ ಆ ಒಂದು ಲ್ಯಾಂಗ್ವೇಜ್ಗೆ ಹೋದರೆ ಅದು ಸರಿ ಅನ್ಸಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಮಿತಿ ಮೀರಿ ಹೋದರೆ ನೋಡೋರಿಗೆ ತುಂಬ ಅಸಹ್ಯ ರೀತಿ ಕಾಣುತ್ತೆ. ಸೊ ಹಾಗಾಗಿ ನಾನು ಗಿಲ್ಲಿಯ ನಾಮಿನೇಟ್ ಮಾಡ್ತಾ ಇದ್ದೀನಿ, ಅಂದರೆ ಗಿಲ್ಲಿಗೆ ಕಳಪೆ ಪಟ್ಟ ಕೊಡ್ತೀನಿ ಅಂತ ಹೇಳಿ ರಘು ಅವರು ಆಯ್ಕೆ ಮಾಡಿದ್ದಾರೆ. ಸೊ ಈ ಒಂದು ವಿಚಾರ ನೋಡಿದ್ರೆ ಇಲ್ಲಿ ಗಿಲ್ಲಿ ಅವರು ಎಲ್ಲೋ ಎಡ್ವರ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಯಾರು ಇವತ್ತಿನ ಎಪಿಸೋಡ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಳಪೆ ಮತ್ತು ಯಾರು ಉತ್ತಮ ಅಂತ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ಈಗ ಕಳಪೆ ಗಿಲ್ಲಿ ಅಂತ ಗೊತ್ತಾಗಿದೆ. ಸೊ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ. ಸೊ ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾರ್ಯಾರಿಗೆ ಏನೆಲ್ಲ ಕಾರಣಗಳನ್ನ ಕೊಟ್ಟು ಇಲ್ಲಿ ಗಿಲ್ಲಿನ ಕಳಪೆ ಕೊಟ್ಟಿದ್ದಾರೆ ಅಂತ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈಗ 9 ಜನ ಈ ವಾರ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕೆ. ಸೊ ಈ 9 ಜನ ಸ್ಪರ್ಧೆಯಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ಮತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗದೇ ಇರುವಂಥ ಸ್ಪರ್ಧಿ ಯಾರಾಗಬೇಕು ಈ ವಾರ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿದ್ದು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಅಷ್ಟೇ ಅಲ್ಲದೆ ಈ ಒಂದು ಚಾನಲ್ ಇದೆ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ. ಸೊ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್, ಇದೇ ರೀತಿ ಸಿಗೋಣ. ಬಾಯ್ ಬಾಯ್.